ಮಾನ್ಯ ಗೃಹ ಸಚಿವರು ಆದೇಶ ಪ್ರಕಾರ ಅವರು ಸಿಸಿನವರಿಗೆ ತಿಳಿಸಿದ್ದಾರೆ. ಸಿಸಿವಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ಏನಿದೆ ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯಿತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ನಾವು ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಇನ್ಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕೆಂದರೆ ಅವರು ಅಲ್ಲಿ ಹತ್ತಿರದಲ್ಲಿ ಇರ್ತಿಲ್ಲ ನಡೀತಾ ಇತ್ತು, ಮತ್ತೆ ಇರ್ತಿ ಲೋಪದೋಷಗಳು ಆಗಿದೆ. ಅದು ಒಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದ್ದು ಬಟ್ಟೆ ಧರಿಸಿ ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ದರು. ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದು ಕೂಡ ಹಾಕಲಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವರಿಗೆ ಕೂಡ ಸೋಕಾಸ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಮತ್ತೆ ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ CCBನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದರೂ ಮಾಡಿದರೆ ಆರ್ಥಿಕ ಕಂಡು ಬಂದರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ನಾವು ಅಲ್ಲಿ ಪರಪ್ಪನಗ್ರಹದಲ್ಲಿ ಕಳೆದ 7-8 ತಿಂಗಳಲ್ಲಿ 300ಕ್ಕಿಂತ ಜಾಸ್ತಿ ಫೋನ್ಗಳು ಅದು ಸೀಜ್ ಆಗಿದೆ. ಆದರೆ ಹಳೆ ಲಾಟ್ ಏನಿದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಳೆ ಸ್ಟಾಕ್ ಏನಿದೆ ಪರಪ್ಪನಗ್ರಹ ಒಳಗಡೆ ಲಾಸ್ಟ್ 3-4 ಇಯರ್ಸ್ಲಿ ಏನು ಬಂದಿದೆ ಅದು ಇನ್ನೂ ಕೆಲವು ಫೋನ್ಗಳು ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಅನಿಸದೆ ಇದು ಸ್ವಲ್ಪ ಹಿಂದೆಯಿಂದ ಅವನ ಕಡೆ ಬಂದಿದ್ದಾನೆ. ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾನೆ ಇತ್ತೀಚೆಗೆ. ಆದರೆ ಫೋನ್ ಸ್ವಲ್ಪ ಅವನ ಕಡೆ ಇದು ಮಾರ್ಚ್ನಲ್ಲಿ ಕೂಡ ಒಂದು ಸಿಮ್ ಯೂಸ್ ಆಗಿದೆ. ಈಗ ಅದು ನಮಗೇನು ಮಾಹಿತಿ ಬಂದಿದೆ. ಈಗ ನೋಡಬೇಕು ಮಾರ್ಚ್ ಹಿಂದೆ ಕೂಡ ಎಲ್ಲಿ ಇತ್ತು ಫೋನ್ ಏನಿದೆ ಅದು ಸ್ವಲ್ಪ ನಾವು ನೋಡಬೇಕಾಗತ್ತೆ. ಸೊ ನಾವು ಇಷ್ಟು ರೇಡ್ ಮಾಡಿದ್ದು ಕೂಡ ಕ್ರಮ ತಗೊಂಡಿದ್ದು ಕೂಡ ಈ ರೀತಿ ಘಟನೆ ಆಗೋದು ಒಂದು ನಮ್ಮ ಪ್ರಿಸನ್ ಮತ್ತೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಗೆ ಒಂದು ಮುಜುಗರ ಆಗೋದು, ಆನಂತರ ಸರ್ಕಾರಕ್ಕೆ ಒಂದು ಮುಜುಗರ ಇದು ಉಂಟು ಮಾಡ್ತಾರೆ. ಸೊ ಈ ಪ್ರಕಾರ ನಮ್ಮ ಪ್ರಕಾರ ಇದು ಸರಿ ಇಲ್ಲ. ಯಾರು ಇದಕ್ಕೆ ಕಾರಣೀಭೂತಿರ್ತಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ಜರುಗಿಸಬೇಕಾಗತ್ತೆ. ಈಗ ಕೂಡ ನಾವು ಮಾಡಿದ್ದೀವಿ. ನಾವು ಬಂದ ನಂತರ ಬಹಳಷ್ಟು ಜನ ನಮಗೆ ಇದು ಬಹಳ ಬೇಜಾರಾಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ. ಆದರೆ ಯಾವ ಬೇರೆ ದಾರಿನಿಲ್ಲ. ಯಾಕೆಂದ್ರೆ ಇಷ್ಟು ನಾವು ಹೇಳಿದ್ರು ಕೂಡ ಇಷ್ಟು ಅವ್ರಿಗೆ ನಾವು ಅವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ಈ ರೀತಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಆಗಲಿ ಅಥವಾ ಶಿಸ್ತಿನ ಕ್ರಮ ಆಗಲಿ ನಾವು ತಗೊಳ್ಳೇಬೇಕಾಗತ್ತೆ. ಸೊ ಇದು ಈ ರೀತಿ ಘಟನೆ ನಮ್ಮವರು ಮಾಡೋಕ್ಕೆ ಹೋದರೆ ಮುಂದೆ ಕೂಡ ನಾವು ಕ್ರಮ ನಾವು ತಗೊಳ್ತೀವಿ. ಮತ್ತೆ ಈ ರೀತಿ ಘಟನೆ ಆಗಬಾರ್ದು ಅದರ ಸಲುವಾಗಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಏನ ಅಲ್ಲ, ಮಾರ್ಚ್ಲಿ ಅವರು ಯೂಸ್ ಮಾಡ್ತಿರ್ಲಿಲ್ಲ. ಮಾರ್ಚ್ಲಿ ಬೇರೆ ಯೂಸ್ ಮಾಡ್ತಾ ಇದ್ರು. ಆದರೆ ಜೈಲ್ ಒಳಗಡೆ ಅದು ಇತ್ತು ಮಾರ್ಚ್ಲಿ. ಅದು ಒಂದು ಬಂದಿಲ್ಲ. ಇದು ಕೆಲಸ CCB ನೋಡಿ. ಈಗ ತನಿಖೆ ಪಾರ್ಟ್ ಏನಿದೆ ದಯವಿಟ್ಟು ಅದು CCBನವರಿಗೆ ಕೇಳಿ. ಅದು ಸರಿ ಆಗಲ್ಲ ನಾವು ಮಾತಾಡೋದು. ನಾನು ನಿಮಗೆ ಸುಮ್ಮನೆ ಕೆಲವು ವಿಷಯ ಹೇಳಿದೆ. ಆದರೆ ಅವರು ಮಾಡ್ತಾರೆ, ಕುಲಂಕುಷವಾಗಿ ಮಾಡ್ತಾರೆ, ಡೀಪ್ ಆಗಿ ಮಾಡ್ತಾರೆ. ಎಲ್ಲ ಸಿಗುತ್ತೆ ಅವ್ರಿಗೆ ಇನ್ಫಾರ್ಮೇಶನ್ಗಳು. ಅವರು ಅದರ ಬಗ್ಗೆ ನಾನು ಅವರಿಗೆ ಹೇಳಿದ್ದೇನೆ ನಮ್ಮ ಸಲುವಾಗಿ ಇದು ಹಾಗೆ ಬಂತು. ಅದು ಒಂದು ನಮಗೆ ಇಂಪಾರ್ಟೆಂಟ್. ಅದು ಕೂಡ ಅವ್ರಿಗೆ ಅವ್ರ ಕೈಗೆ ಹಾಗೆ ಬಂತು. ಯಾರು ಕೊಟ್ಟರು ಸರ್ 6th ಜೈಲಾಧಿಕಾರಿಗಳೇ ಸರ್ಚ್ ಮಾಡಿರ್ತಾರೆ. ಆ ಟೈಮಲ್ಲಿ ಸಿಗದೆ ಇರೋದು CCB ಅವರು ಮಾಡಿದಾಗ ಸಿಕ್ಕಾಗ ಅದು ಎಷ್ಟರ ಮಟ್ಟಿಗೆ ಸಂಬಂಧಿಸ ಅಂದ್ರೆ ಅಲ್ಲ ನೋಡಿ. ಈಗ CCBನವರು 10 ಸರ್ತಿ ರೇಡ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಯಾವ ಮೊಬೈಲ್ ಫೋನ್ ಸಿಕ್ಕಿಲ್ಲ. ನಮಗೆ 300 ಮೊಬೈಲ್ ಫೋನ್ ಲಾಸ್ ಇದು. ಅದು ಆರ್ತಿ ತಾಳ್ಮೆ ಮಾಡೋಕ್ಕೆ ಆಗಲ್ಲ. ಆದರೆ ಅದು ಏನಾಗಿರಬೇಕು, ನಮ್ಮ ಅಧಿಕಾರಿಗಳು ಕೂಡ ಯಾರು ಸಿಗ್ನಲ್ ಕೊಟ್ಟಿರಬಹುದು ಆ ಟೈಮ್ಗೆ ಇವರಿಗೆ ವಿಶೇಷವಾಗಿ. ಆದರೆ ನಾನು ಹೇಳ್ತಾ ಇದ್ದೀನಿ ಕಿ ಈಸ್ಟ್ ಡಿವಿಷನ್ನವರು 100-200 ಜನ ತಗೊಂಡು ಹೋದ್ರು, ಪಾಪ ಅವ್ರಿಗೇನು ಸಿಕ್ಕಿಲ್ಲ. ಅದರ ಅರ್ಥ ಹಾಕಿಲ್ಲ ಅಲ್ಲಿ ಇಲ್ಲ, ಅದು ಇಲ್ಲ. ಆದರೆ ಸಿಕ್ಕಿಲ್ಲ ಅವರಿಗೆ. CCBನವರು ಹಿಂದೆ ಎಷ್ಟು ಸರ್ತಿ ರೇಡ್ ಮಾಡಿದ್ದಾರೆ. ಇದು ಲಾಸ್ಟ್ 5-6 ನಲ್ಲಿ 3-4 ಸರ್ತಿ ಅವರು ಹೋಗಿದ್ದಾರೆ. ಆದರೆ ಆ ಟೈಮ್ಗೆ ಅವ್ರಿಗೇನು ಸಿಕ್ಕಿಲ್ಲ.
ನಮ್ಮವರಿಗೆ ಡೈಲಿ ಸಿಗ್ತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಈ ಘಟನೆ ಆಗಿದ ನಂತರ 2 ಮೊಬೈಲ್ ಮತ್ತೆ ಅಲ್ಲಿ ಹೈ ಸೆಕ್ಯೂರಿಟಿ ಬ್ಲಾಕ್ ನಮಗೆ ಸಿಕ್ಕಿದೆ. ನಾನು ಹೇಳ್ತಾ ಇದ್ದೀನಿ, ಸೊ ಇದು ನೀವು ಹೇಳೋದಕ್ಕೆ ಇದು ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ತು ಅದು, ಆದರೆ ಅಲ್ಲಿ ನಮ್ಗೆ ಅನಿಸಿದೆ ಸ್ವಲ್ಪ ಕನ್ನೈವೆನ್ಸ್ ಇರಲೇಬೇಕು ಅವ್ರಿಗೆ ನಮ್ಮವ್ರಿಗೆ. ಯಾಕೆಂದ್ರೆ ಒಬ್ಬ ಇಂಪಾರ್ಟೆಂಟ್ ಕೈದಿ ಇದ್ದಾಗ ಅವನು ಏನೋ ಒಂದು ಚಲನ್ ವಲನ್ ಅವನು ನಾವು ನೋಡಬೇಕು. ಅವನು ಯೂಸ್ ಮಾಡ್ತಾ ಇದ್ದಾನೆ, ಅದರ ಬಗ್ಗೆ ನಮ್ಮವ್ರಿಗೆ ಅಲ್ಲಿ ಯಾರು ಇರ್ತಾನೆ ಓಡಾಡ್ತಾನೆ ಅವ್ರಿಗೆ ಮಾಹಿತಿ ಇರ್ತದೆ. ಆ ಲೋಕ್ ದೋಸ್ಗಳು ಖಂಡಿತ ಇದೆ. ಮತ್ತೆ ಆ ದಿವಸ ಕೂಡ 6th ಏನಾಗಿದೆ ಮೇ ಬಿ ಯಾರು ಅವ್ರಿಗೆ ಏನಾದರೂ ಬೇರೆ ರೀತಿಯಿಂದ ಏನಾದರೂ ಅವ್ರಿಗೆ ಮಾಹಿತಿ ಬಂದಿರಬೇಕು ಕಿ ಸರ್ಚ್ ಆಗ್ತಾ ಇದೆ, ಅದರ ಸಲುವಾಗಿ ಸಿಕ್ಕಿರಲಿಲ್ಲ. ಏನು ಸ್ಟ್ರಾಂಗ್ ಡೈರೆಕ್ಷನ್ ಅವ್ರ ಸಲುವಾಗಿ ಅಲ್ಲ, ಅವ್ರ ಸಲುವಾಗಿ ಆರ್ತಿಯೇನಿಲ್ಲ ಅಲ್ಲ, ಅವ್ರ ಸಲುವಾಗಿ ಸುಪ್ರೀಂ ಕೋರ್ಟ್ ಇಲ್ಲ, ದರ್ಶನ್ ಸಲುವಾಗಿ ಇದೆ. ದರ್ಶನ್ದು ಸರ್ಚ್ ಮಾಡಿದ್ರೆ ಅಲ್ಲಿ ಏನಿಲ್ಲ, ದರ್ಶನ್ದು ಸೆಲ್ ಸರ್ಚ್ ಮಾಡಿದೆ ನಿನ್ನೆ. ಅಲ್ಲ ನೋಡಿ, ಎಲ್ಲ ನೋಡಿ, ಈಗ ಏನಿದೆ ಸಮಸ್ಯೆ ಏನಿದೆ ಕಿ ಯಾವ ಒಂದು ಘಟನೆಯಿಂದ ನಾವು 100 ಒಳ್ಳೆ ಮಾಡಿದರೆ ಅದು ಎಲ್ಲ ಹೊರಟೋಗುತ್ತೆ ಗೊತ್ತಿದೆ. ವಿಶೇಷವಾಗಿ ಈ ರೀತಿ ಒಂದು ಹೈ ಪ್ರೊಫೈಲ್ ಜನ ಕಡೆ ಸಿಕ್ಕರೆ ಅದು ಡೆಫಿನೆಟ್ಲಿ ಅದು ತಪ್ಪು ಇದೆ. ನಾವು ಅದಕ್ಕಾಗಿ ಯಾರು ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಅವ್ರಿಗೆ ಕೂಡ SCN ಇಶ್ಯೂ ಮಾಡಿದ್ದೀನಿ. ಯಾಕೆಂದ್ರೆ ಜವಾಬ್ದಾರಿ ಅವರದ್ದು ಕೂಡ ಇರ್ತದೆ. ಮತ್ತೆ ನಾನು ಬಟ್ಟೆ ಬಗ್ಗೆ ನಾನೇ ವಿಶೇಷವಾಗಿ ನಾನು ಹೇಳಿದ್ದೆ. ಸೊ ಅದು ಇನ್ನೂ ಜಾಗರೂಕತೆ ವಹಿಸ್ಕೊಳ್ಬೇಕು. ಯಾರಿಗೆ ನಾವು ತೊಂದರೆ ಕೊಡಬೇಕು ನಮ್ಮ ಅಧಿಕಾರಿಗಳಿಗೆ ಅಥವಾ ಅವ್ರಿಗೆ ಸಮಸ್ಯೆ ಮಾಡೋದು ನಮ್ಮ ಉದ್ದೇಶ ಇಲ್ಲ. ಆದರೆ ನಮ್ಮ ಕಾರ್ಯವೈಖರಿ ಏನಿದೆ ಅದು ಸುಧಾರಿಸಬೇಕು. ನಾನು ಆಗಲಿ ಅಥವಾ ನಮ್ಮ ಸಿಬ್ಬಂದಿ ಆಗಲಿ ಅಥವಾ ನಮ್ಮ ಅಧಿಕಾರಿ ಆಗಲಿ ನಾವು ನಮ್ಮ ಲೋಕ್ ದೋಷಗಳು ಸರಿಪಡಿಸಬೇಕು. ಏನು ಲುಪ್ ಹೋಲ್ಸ್ ಇದೆ ಅದು ನಾವು ಸರಿಪಡಿಸಬೇಕು. ಅದು ನಾವು ಮಾಡದೇ ಇದ್ರೆ ಈಗ ಹಂಗೆ ಬಿಟ್ಟರೆ ಮತ್ತೆ ಅದು ಸರಿ ಇರಲ್ಲ. ಸೊ ಯಾರೂ ಆಗಲಿ, ಅದು ನಾನು ಆಗಲಿ ನಮ್ಮ ಅಧಿಕಾರಿಗಳು ಆಗಲಿ ಯಾವ ಹಂತ ಅಧಿಕಾರಿಗಳು ಆಗಲಿ ನಾವು ನಮ್ಮ ಇದಕ್ಕೆ ಸ್ಟೆಪ್ ಅಪ್ ಮಾಡಬೇಕು. IPS ಆಫೀಸರ್ ಹಾಕಿದ್ದಾರೆ, ಅಲ್ಲಿ ಹಾಕಿದ್ದಾರೆ, ಅಥವಾ ಇಲ್ಲಿಗೂ IPS ಆಫೀಸರ್ ಹಾಕಿದ್ದಾರೆ. ಯಾಕಂದ್ರೆ ಇದು ಪ್ರಿಸನ್ ಡಿಪಾರ್ಟ್ಮೆಂಟ್, ಒಬ್ರು IPS ಆಫೀಸರ್ಗೆ ಹಾಕಿದ್ದಾರೆ. ಸೊ ನಾವು ಕೂಡ ನಮ್ಮ ಯುಟಿಲಿಟಿ ಏನಿದೆ ನಾವು ತೋರಿಸಬೇಕು. ಅದರ್ವೈಸ್ ಪ್ರಿಸನ್ ಅವರೇನ ಅದು ಮುಖ್ಯಸ್ಥ ಆಗ್ಬೋದು, ಒಬ್ರು IPS ಯಾಕೆ ಮುಖ್ಯಸ್ಥ ಆಗಬೇಕು, ಅದು ಕೂಡ ಪ್ರಶ್ನೆ ಬರುತ್ತೆ. ಸೊ ನಾವು ಸರ್ಕಾರ ನಿರೀಕ್ಷೆಗೆ ಮತ್ತೆ ಜನರ ನಿರೀಕ್ಷೆಗೆ ನಾವು ತಕ್ಕಂತ ನಾವು ಕೆಲಸ ಮಾಡಬೇಕು. ಇದು ಡೆಫಿನೆಟ್ಲಿ ಇದೊಂದು ಲೋಪ್ ಇದೆ, ಇದರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ. ಅಂಡ್ ಹೂ ಎವರ್ ಇಸ್ ರೆಸ್ಪಾನ್ಸಿಬಲ್ ದೇ ವಿಲ್ ಫೇಸ್ ದ ಮ್ಯೂಸಿಕ್. ಅದು ನಾವು ಕಳೆದ ಬಾರಿ ಸಹ ನೀವು ಜಾಮರ್ಗಳನ್ನು ಹಾಕಿದ್ದೀವಿ, ಸರ್ವಿಸ್ ಪ್ರೊವೈಡರ್ ಸಭೆಯನ್ನು ಮಾಡಿ ಟೈಪ್ ಮಾಡಿದ್ರು. ಮತ್ತೆ ಈಗ ಯಾವ ರೀತಿ ನೋಡಿ, ಜಾಮರ್ದು ಸಮಸ್ಯೆ ಅನ್ಫಾರ್ಚುನೇಟ್ಲಿ ಒಂದು ಶಾಶ್ವತವಾದ ಸಮಸ್ಯೆ ಆಗಿಬಿಟ್ಟಿದೆ. ಈ ಯಾವಾಗ ಜಾಮರ್ 15 ಇಯರ್ಸ್ ಹಿಂದೆ ಇದು ಹಾಕಿದ್ರು 2G ಜಾಮರ್ ಹಾಕಿದ್ರು. ಆ ಟೈಮ್ ಆ ನಂತರ ಏನು ಮಾಡಿದರೆ THCBS ಆಯಿತು, ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್. THCBS ಮತ್ತೆ ಜಾಮರ್ಗೆ ಅಷ್ಟು ಸಾಮ್ಯತೆ ಆಗಿರಲಿಲ್ಲ, ಅವರು ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ. ಅದು ಏನಾಗ್ತಾ ಇದೆ, THCBS ಜಾಮರ್ಗೆ ಇಂಟರ್ಫಿಯರ್ ಆಗಿ ಇದು ಸಮಸ್ಯೆ ಆಗ್ತಾ ಇದೆ. ಮತ್ತೆ THCBSದು ಕೆಲವು ಕನ್ಫಿಗರೇಷನ್ ಸರಿ ಇಲ್ಲ. ಅದಕ್ಕಾಗಿ ಆ ಏನು ಕೆಪಾಸಿಟಿಗೆ ಅಲ್ಲಿ ಜಾಮರ್ದು ಫಂಕ್ಷನ್ ಆಗಬೇಕು ಆಗ್ತಾ ಇಲ್ಲ. ಲಾಸ್ಟ್ 7-8 ಮಂತ್ಸ್ ಇಂದ ಸತತವಾಗಿ ನಾವು ಇದರ ಸಲುವಾಗಿ ಟ್ರೈ ಮಾಡ್ತಾನಿದ್ವಿ. ಸೊ ಲಾಸ್ಟ್ ಮೀಟಿಂಗ್ ನಾವು ಈಗ THCBS ಕನ್ಫಿಗರೇಷನ್ ಸರಿ ಮಾಡೋಕ್ಕೆ ನಾವು ಹೇಳಿದ್ವಿ. ಅವರು ಡಾಟ್ನವರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ನವರು ಆ ಕೆಲಸ ಮಾಡಬೇಕು. ಅವರಿಗೆ ನಾವು ಕರೆಸಿ ನೀವು ನೋಡ್ರಿ ಇದ್ರ ಸಲುವಾಗಿ ಬ್ಲ್ಯಾಕ್ ಸ್ಪಾಟ್ಸ್ ಇನ್ನೂ ಬಹಳ ಜಾಸ್ತಿ ಇದೆ. ಈಗ ಮೊದಲೇ ಇತ್ತು 2-3 ನಾವು ಹೇಳ್ತಾ ಇದ್ವಿ. ಈಗ ನೀವು 9th ಬ್ಲಾಕ್ಲಿ ಸಿಗುತ್ತೆ, ಈಗ 3rd ಬ್ಲಾಕ್ಲಿ ಸಿಗುತ್ತೆ, ಅಥವಾ 8th ಬ್ಲಾಕ್ಲಿ ಸಿಗುತ್ತೆ. ಈಗ ಬ್ಲ್ಯಾಕ್ ಸ್ಪಾಟ್ ಸಿಗ್ತಾನೆ ಇದೆ. ಸೊ ನಾವು ಮೀಟಿಂಗ್ ಮಾಡಿಕೊಂಡು ನೀವು ಮಿನಿಮೈಸ್ ನಾವು ಬಹಿರಂಗವಾಗಿ ಹೇಳಬೇಕಾಗಿತ್ತು. ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಸತತವಾಗಿ ನಮ್ಮ ಜೈಲಿನಲ್ಲಿ ಯೂಸ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಏರ್ಟೆಲ್ನವರಿಗೆ ಬಹಳ ತಾಕೀತು ಮಾಡಿದ್ವಿ ಎಲ್ಲ ಮೀಟಿಂಗ್ಲಕ್ಕೆ. ನೀವು ಯಾಕೆ ನಿಮ್ಮದು ಸಿಮ್ ಇದೆ ನಮ್ಮ ಕೈದಿಗಳು ಇಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಈವನ್ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ಗೆ ಹೇಳಿದ್ದಕ್ಕೆ ನೀವು ಅವ್ರ ಮೇಲೆ FIR ಅವ್ರ ಕೂಡ ಹೆಸರು ಸೇರಿಸಬೇಕು. ಆಕ್ಚುಲಿ ಈಗ ಕೂಡ ನಮ್ಮ ಪ್ರಕಾರ ಈಗ ಏನಿದು ತನಿಖೆ ನಡೀತಾ ಇದೆ, ಆ CCBನವರು ಅವ್ರದ್ದು ಹೇಗೆ ಇಷ್ಟು ಹೇಳಿದ್ರು ಕೂಡ ಮತ್ತೆ ಅವರದೇ ಇದು ಸಿಮ್ ಸಿಗ್ತಾ ಇದೆ, ಅವರದೇ ಸಿಮ್ ಯೂಸ್ ಮಾಡ್ತಾ ಇದ್ದು ಏನು ಕಾರಣ, ಇದರ ತನಿಖೆ ಕೂಡ ಮಾಡಬೇಕು. ಯಾಕೆಂದ್ರೆ ಜೈಲಿನಲ್ಲಿ ಏನು ಸಿಮ್ ಸಿಕ್ಕಿದೆ ಅದು ಏರ್ಟೆಲ್ ಆಂಧ್ರ ಪ್ರದೇಶ್ ಸಿಮ್ನ ಇದು ಸಿಗ್ತಾ ಇದೆ. ಇದು ಏನು ಗುಟ್ಟು ಇದು ನಮ್ಮ ಪ್ರಕಾರ ಸ್ವಲ್ಪ ಅದು ಬಯಲಾಗಬೇಕು. ಮತ್ತೆ ಇದರ ಬಗ್ಗೆ ಏರ್ಟೆಲ್ನವ್ರ ಮೇಲೆ ಕೂಡ ನಮ್ಮ ಪ್ರಕಾರ ಕ್ರಮ ಜರುಗಿಸಬೇಕು. ಯಾಕಂದ್ರೆ ಸತತವಾಗಿ ಅವರು ಬರ್ತಾ ಈಗ ಯಾಕೆಂದ್ರೆ ಜಿಯೋ ಬರಲ್ಲ, ಅದು ವೋಡಾಫೋನ್ ಬರಲ್ಲ, BSNL ಬರಲ್ಲ, ಇದು ಏರ್ಟೆಲ್, ಅದಕ್ಕೂ ಏರ್ಟೆಲ್ ಆಂಧ್ರ ಸಿಮ್ ಇದು ಬರುತ್ತೆ. ಇದು ನಾವು ನೋಡಿ ಹೇಳಿದ್ದೀವಿ, ಹಿಂದೆ ಹೇಳಿದ್ವಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಆದರೆ ಮಾಡಿಲ್ಲ. ನಾನು CCBನವರು ಕೂಡ ಹೇಳ್ತೀವಿ, ಇದು ಲಾಸ್ಟ್ ಮೀಟಿಂಗ್ ಕೂಡ ಹೇಳಿದ್ದೀವಿ, ನಿಮಗೆ ಎಷ್ಟು ಎಚ್ಚರಿಕೆ ನೀಡಿದ್ರು ಕೂಡ
ನಿಮ್ದೇ ಸಿಮ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಇದೇ ಸಿಮ್ ಯಾಕೆ ಅಲ್ಲಿ ಇದು ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅದು ನಾವು ನೋಡ್ಬೇಕಾಗತ್ತೆ. ಆದ್ರೆ ಇದು ಬೇರೆ 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 ಏಜೆನ್ಸಿ ಇದು, ಆದ್ರೆ ನಮ್ಮ ಏಜೆನ್ಸಿ ನಾವು ಅಷ್ಟು ಹೇಳ್ಬೇಕು. ಅದು ನಮ್ಮ ಅಧಿಕಾರಿಗಳು ಕೂಡ ಈ ಹಿಂದೆ ಕೂಡ ಈಗ ನನ್ನ ರಂಗಾಪುರ್ಗೆ ನಾವು ಸಸ್ಪೆಂಡ್ ಮಾಡಿದ್ದು ಅವ್ನು 1 ತಿಂಗಳ ಹಿಂದೆ ಬಂದಿದ್ದಾನೆ. ಆಕ್ಕಿಂತ ಹಿಂದೆ ಅವನಿಗೆ ಲೋಕೇಶ್ ಇದ್ದ, ಅವನಿಗೂ ಕೂಡ ವರ್ಗಾವಣೆ ನಾನು ಆಕ್ಚುಲಿ ನಿನ್ನೆ ಅವನಿಗೆ ಮೊದಲೇ ವರ್ಗಾವಣೆ ಈ ಘಟನೆ ಆಗೋಕ್ಕಿಂತ ಮುಂಚೆ ಇತ್ತು. ಅವನು ಸೈನ್ ಮಾಡಿದೆ, ಈ ಘಟನೆ ಆಗಿದೆ ನಿನ್ನೆ, ಅದು ನಿನ್ನೆ ಬೆಳಿಗ್ಗೆ ನಾನು ಸೈನ್ ಮಾಡಿದ್ದೇನೆ ಅವ್ರದ್ದು. ಯಾಕೆಂದ್ರೆ ನಮಗೆ ಬಂತೂಕಿ ಇಲ್ಲ, ಸ್ವಲ್ಪ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ. ಮತ್ತೆ ಕರ್ನಾ ಛತ್ರಿ ಅವನು ಕೂಡ ನಾನು ಮಾಡಿದ್ದೇನೆ. ಅವನು ಇಲ್ಲಿಂದ ವರ್ಗಾವಣೆ ಚಿಕ್ಕಮಗಳೂರಿಗೆ ಯಾರು ಕೆಲವು. ಸೊ ನಾವು ಏನೇನು ಮಾಡಬಹುದು ಇಲ್ಲಿ ಇಲ್ಲ, ಬೇರೆ ಜೈಲಿನಲ್ಲಿ ಕೂಡ ಸೆಂಟ್ರಲ್ ಜೈಲ್ ಇದಕ್ಕೆ ನಾವು ಮಾಡ್ತಾನೆ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಿದೆ ಕಿ ಎಷ್ಟು ಮಟ್ಟಿಗೆ ರಿಸಲ್ಟ್ ಬರಬೇಕು ಅಷ್ಟು ಮಟ್ಟಿಗೆ ರಿಸಲ್ಟ್ ಬರಲ್ಲ. ಅದೊಂದು ನಾವು ಹೇಳೋದು ದುರ್ದೈವದ ಸಂಗತಿ. ಯಾವ ಮಟ್ಟಿಗೆ ನಾವು ಎಫರ್ಟ್ ಹಾಕ್ತಾ ಇದ್ವಿ ಅದು ಎಲ್ಲ ಲೆವೆಲ್ನಲ್ಲಿ ಅಷ್ಟೇ ಮಟ್ಟಿಗೆ ಅದು ಸ್ವಲ್ಪ ಅವ್ರಿಗೆ ಮಾಡಬೇಕು. ಅದು ಸ್ವಲ್ಪ ಇನ್ನೂ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳಿಗೆ ನಾವು ಮಾಡಬೇಕು. ನಾವು ವಿ ಡೋಂಟ್ ಲೂಸ್ ಹೋಪ್ ಅಷ್ಟೇ ನಾನು ಹೇಳ್ತೀನಿ. ನಮ್ಮ ಎಫರ್ಟ್ ಏನಿದೆ ಅದು ಕಂಟಿನ್ಯೂ ಇದಿದೆ. ಇದು ಒಂದು ಆಗಿದೆ, ಆದರೆ ಅದಕ್ಕೆ ಆಗಿದೆ ಇದು ದೊಡ್ಡ ಲೋಪ್ ಇದೆ. ಯಾಕೆಂದ್ರೆ ಈಸ್ ಎ ನೋನ್ ಪರ್ಸನ್. ಯಾವ ಅನ್ನೋನ್ ಕಡೆ ಸಿಕ್ಕರೆ ಅದು ಬೇರೆ ವಿಷಯ, ಆದರೆ ನೋನ್ ಪರ್ಸನ್ ಕಡೆ ಸಿಗುತ್ತೆ. ಅದರ ಅರ್ಥ ಯಾವ ಲೆವೆಲ್ನಲ್ಲಿ ಒಂದು ಕುಮ್ಮಕ್ಕಿದೆ ಇಲ್ಲಿ ಕನ್ನೈವೆನ್ಸ್ ಇದೆ.